ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅದೃಷ್ಟ ಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಯಾವೆಲ್ಲ ತಪ್ಪುಗಳನ್ನ ನಾವು ಮಾಡ್ತಿರ್ತೀವಿ. ಅಷ್ಟೇ ಅಲ್ಲದೆ ಅದೃಷ್ಟ ಲಕ್ಷ್ಮಿ ಮನೆಗೆ ಬರಬೇಕಂದ್ರೆ ನಾವು ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು. ಅಷ್ಟೇ ಅಲ್ಲದೆ ದರಿದ್ರ ಲಕ್ಷ್ಮಿ ಅದೃಷ್ಟ ಲಕ್ಷ್ಮಿ ಮನೆಯ ಯಾವ ಜಾಗದಲ್ಲಿ ಇರ್ತಾರೆ ಮತ್ತು ಮಹಾಲಕ್ಷ್ಮಿಗೆ ಪ್ರಿಯವಾದಂಥ ನೈವೇದ್ಯಗಳನ್ನ ಮಾಡೋದ್ರಿಂದ ಮನೆಯಲ್ಲಿ ಸದಾಕಾಲ ಲಕ್ಷ್ಮಿ ಕಟಾಕ್ಷ ಆಗುತ್ತದೆ. ಅಷ್ಟೇ ಅಲ್ಲದೆ ನಮಗೆ ಗೊತ್ತಿಲ್ಲದೆ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಈ ವಸ್ತುಗಳನ್ನು ನಾವು ಖಾಲಿ ಆಗದಾಗೆ ನೋಡ್ಕೊಳ್ಬೇಕು. ಒಂದು ವೇಳೆ ಆ ವಸ್ತುಗಳು ಮನೆಯಲ್ಲಿ ಮುಗಿದು ಹೋದರೆ, ಖಾಲಿ ಆದರೆ ನಮಗೆ ಗೊತ್ತಿಲ್ಲದೆ ನಮ್ಮ ಮನೆಯಿಂದ ಲಕ್ಷ್ಮಿ ಹೊರಗಡೆ ಹೋಗ್ತಿದ್ದಾಳೆ ಅನ್ನೋದು ಒಂದು ಸೂಚನೆಯಂತೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಅದೃಷ್ಟ ಲಕ್ಷ್ಮಿಗೂ ದರಿದ್ರ ಲಕ್ಷ್ಮಿಗೂ ಇರುವಂಥ ವ್ಯತ್ಯಾಸ ಏನು, ನಾವು ಮಾಡುವ ತಪ್ಪುಗಳಿಂದ ಮನೆಯಲ್ಲಿ ಅದೃಷ್ಟ ಲಕ್ಷ್ಮಿ ಮನೆ ಬಿಟ್ಟು ಹೋಗಿಬಿಡ್ತಾಳೆ, ಹಾಗೆ ದರಿದ್ರ ಲಕ್ಷ್ಮಿ ಮನೆ ಒಳಗೆ ಬರ್ತಾಳೆ. ಮತ್ತು ಸದಾಕಾಲ ಮನೆಯಲ್ಲಿ ಲಕ್ಷ್ಮಿ ಕಟಾಕ್ಷ ಆಗಬೇಕಂದ್ರೆ ನಾವೇನೆಲ್ಲ ಮಾಡಬೇಕು ಅದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮೊದಲಿಗೆ ಅದೃಷ್ಟ ಲಕ್ಷ್ಮಿ ಮತ್ತು ದರಿದ್ರ ಲಕ್ಷ್ಮಿ ಮನೆಯ ಯಾವ ಜಾಗದಲ್ಲಿ ಇರ್ತಾರಂತಂದರೆ, ಮನೆಗೆ ಬಂದ ತಕ್ಷಣ ಯಾರೇ ಒಬ್ಬರು ನಮ್ಮ ಮನೆಗೆ ಬಂದ್ರೂ ಅವ್ರು ಫಸ್ಟ್ ಬರೋದು ನಮ್ಮ ಮನೆ ಕಾಂಪೌಂಡ್ ಒಳಗಡೆ, ಅಂದರೆ ನಮ್ಮ ಮನೆಗೆ ಬರೋದಕ್ಕೆ ಬರ್ತಾರಲ್ಲ ಆಗ ಅವ್ರು ನೋಡೋದು ಬಾಗಿಲ ಮುಂದೆ ತುಳಸಿ ಗಿಡ ಇರಬೇಕು. ಅಷ್ಟೇ ಅಲ್ಲದೆ ಬಾಗಿಲ ಹತ್ರ, ಹೊಸ್ತಿಲ ಹತ್ರ ನಾವು ಯಾವತ್ತೂ ಚಪ್ಪಲಿಗಳನ್ನ ಬಿಡಬಾರ್ದು. ಹಾಗೆ ಚಪ್ಪಲಿಯನ್ನು ಎಲ್ಲಂದರಲ್ಲಿ ಎಸೆದಾಡಬಾರ್ದು. ಇದೊಂದು ನಿಯಮವನ್ನು ನಾವು ಖಂಡಿತ ಪಾಲಿಸಬೇಕು. ಅಷ್ಟೇ ಅಲ್ಲದೆ ಈ ಮನೆಯ ಮುಂಭಾಗ, ಮನೆಯ ಮೇನ್ ಡೋರ್ ಅಂತ ಏನು ಅಂತೀವಲ್ಲ, ಹೊಸ್ತಿಲು, ಆ ಹೊಸ್ತಿಲನ್ನು ನಾವು ಆದಷ್ಟು ಚೆನ್ನಾಗಿ ಇಟ್ಕೊಳ್ಬೇಕು. ಹಾಗಾಗಿ ಹೊಸ್ತಿಲನ್ನು ಪ್ರತಿನಿತ್ಯ ತೊಳೆದು ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ 2 ಹೂವನ್ನು ಇಟ್ಟು ಪೂಜೆಯನ್ನು ಮಾಡೋದು ಖಂಡಿತ ಮರಿಬಾರ್ದು. ಅದು ಸೂರ್ಯೋದಯಕ್ಕಿಂತ ಮುಂಚೆನೇ ಮಾಡಬೇಕು ಸ್ನೇಹಿತರೆ. ಮತ್ತು ಹೊಸ್ತಿಲನ್ನು ತುಳಿಬಾರ್ದು, ಹೊಸ್ತಿಲಿನ ಮೇಲೆ ಕುತ್ಕೊಳ್ಬಾರ್ದು, ಹೊಸ್ತಿಲ ಮೇಲೆ ನಿಂತು ತಲೆಯನ್ನು ಬಾಚಬಾರ್ದು. ಈ ಮಹಾಲಕ್ಷ್ಮಿ ಮತ್ತು ದರಿದ್ರ ಲಕ್ಷ್ಮಿ ಇಬ್ಬರು ಹೊಸ್ತಿಲ ಹತ್ರನೇ ಇರ್ತಾರೆ. ಹೊಸ್ತಿಲಿನ ಒಳಗಡೆ ಮಹಾಲಕ್ಷ್ಮಿ ಇದ್ದರೆ ಹೊಸ್ತಿಲಿನ ಹೊರಗಡೆ ದರಿದ್ರ ಲಕ್ಷ್ಮಿ ಇರ್ತಾಳಂತೆ. ಯಾಕಂತಂದರೆ ಮಹಾಲಕ್ಷ್ಮಿ ಒಳಗಡೆ ಹೋಗ್ಲಾ ಹೊರಗಡೆ ಹೋಗ್ಲಾ ಅಂತ ನೋಡ್ತಾ ಇರ್ತಾಳೆ ಅಲ್ಲೇ ಕೂತ್ಕೊಂಡು. ಈ ದರಿದ್ರ ಲಕ್ಷ್ಮಿ ಹೊಸ್ತಿಲಿನ ಮುಂಭಾಗದಲ್ಲಿ ನಿಂತು, ನೀನು ಯಾವಾಗ ಈ ಕಡೆ ಹೊರಗಡೆ ಬರ್ತೀಯ, ನಾನು ಒಳಗಡೆ ಹೋಗ್ತೀನಿ ಅಂತ ಕಾಯ್ಕೊಂಡು ನಿಂತಿರ್ತಾಳಂತೆ. ಹಾಗಾಗಿ ನಾವೇನು ಮಾಡಬೇಕಂತಂದರೆ ಮನೆಯನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಬೇಕು ಸ್ನೇಹಿತರೆ. ಯಾಕಂತಂದರೆ ಮನೆಯಲ್ಲಿ ಕೆಟ್ಟ ಕೆಟ್ಟ ವಾಸನೆ ಇದ್ದರೆ ಲಕ್ಷ್ಮಿ ಇರೋದಿಲ್ಲ. ಆಮೇಲೆ ಮನೆ ತುಂಬ ಜಾಡು ಕಟ್ಟಿದ್ರೂ ಸಹ ಲಕ್ಷ್ಮಿ ಇರೋದಿಲ್ಲಂತೆ. ಮತ್ತು ಮನೆಯಲ್ಲಿ ಎಲ್ಲ ಒಂದು ಸಾಮಾನುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ರು ಅಲ್ಲಿ ಲಕ್ಷ್ಮಿ ಇರೋದಿಲ್ಲ. ಆಗ ಲಕ್ಷ್ಮಿ ಹೊರಗಡೆ ಹೋಗಿಬಿಡ್ತಾಳೆ. ಈ ದರಿದ್ರ ಲಕ್ಷ್ಮಿ ಬಾಗಿಲಲ್ಲೇ ನಿಂತ್ಕೊಂಡು ಕಾಯ್ತಾ ಇರ್ತಾಳಲ್ಲ, ಮನೆ ಒಳಗಡೆ ಬರ್ತಾಳೆ. ಇನ್ನು ಮೇನ್ ಎಲ್ಲದಕ್ಕಿಂತ ಮುಖ್ಯವಾಗಿ ಮುಸ್ಸಂಜೆ ಟೈಮಿನಲ್ಲಿ ನಾವು ಮನೆಯಲ್ಲಿ ತಲೆಯನ್ನು ಬಾಚಬಾರ್ದು. ಎಲ್ಲಂದರೆ ಅಲ್ಲಿ ಬಾಚೋದು, ಕೂದಲೆಲ್ಲ ಬೀಳೋದು, ಆ ರೀತಿ ತಪ್ಪುಗಳನ್ನ ಮಾಡಬಾರ್ದು. ಮತ್ತು ಶುಕ್ರವಾರ ಮಂಗಳವಾರ ದಿವಸ ಯಾವುದೇ ಕಾರಣಕ್ಕೂ ಉಗುರುಗಳನ್ನ ಕಟ್ ಮಾಡಬಾರ್ದು. ಮತ್ತು ಸಾಯಂಕಾಲದ ಹೊತ್ತು ಮನೆಯಿಂದ ಮಜ್ಜಿಗೆಯನ್ನು, ದುಡ್ಡನ್ನು, ಎಣ್ಣೆಯನ್ನು, ಉಪ್ಪನ್ನು ಮತ್ತು ಹುಣಸೆ ಹಣ್ಣನ್ನು ಹೊರಗಡೆ ಯಾವುದೇ ಕಾರಣಕ್ಕೂ ಕೊಡಬಾರ್ದಂತೆ ಸ್ನೇಹಿತರೆ. ಈ ವಸ್ತುಗಳನ್ನ ಕೊಡೋದ್ರಿಂದ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೊರಗಡೆ ಹೋಗಿಬಿಡ್ತಾಳೆ. ಮತ್ತು ನಾವು ಮಾಡುವಂಥ ಕೆಲವೊಂದು ತಪ್ಪುಗಳೇನಂತಂದರೆ, ಕಸ ಗುಡಿಸಿರ್ತೀವಿ, ಪೊರಕೆಯನ್ನು ಎಲ್ಲಂದರೆ ಅಲ್ಲಿ ಬಿಸಾಕ್ಬಿಡ್ತೀವಿ. ಅದನ್ನು ನೀಟಾಗಿ ಒಂದು ಜಾಗದಲ್ಲಿ ತೆಗೆದಿಡಬೇಕು. ಯಾಕಂತಂದರೆ ಪೊರಕೆ ಬೇರೆಯವ್ರ ಕಣ್ಣಿಗೆ ಕಾಣಿಸ್ಬಾರ್ದು. ಪೊರಕೆ ಮಹಾಲಕ್ಷ್ಮಿಯ ಸಂಕೇತ. ಹಾಗಾಗಿ ಆ ಪೊರಕೆಯನ್ನು ಎಲ್ಲಂದರೆ ಅಲ್ಲಿ ಒಗೆದ್ಬಿಡ್ತೀವಿ. ಕಸ ಹೊಡೆದು ಎಲ್ಲಂದ್ರೆ ಅಲ್ಲಿ ಹಾಕಿಬಿಡೋದು. ಆವಾಗ ಏನಾಗ್ತೈತಿ, ಯಾರಾದರೂ ಅಡ್ಡಾಡ್ತಾ ಇರ್ತಾರೆ ಅಥವಾ ಮಕ್ಕಳು ಇರ್ತಾವೆ, ಸಣ್ಣ ಸಣ್ಣ ಮಕ್ಕಳು ಮನೆಯಲ್ಲಿ, ಅವೇನು ಮಾಡಿಬಿಡ್ತಾವೆ, ಅವಕ್ಕೆ ಗೊತ್ತಿರೋಂಗಿಲ್ಲ, ದಾಟಿಬಿಡ್ತಾರೆ. ಆ ಬರ್ಗೆಯನ್ನು ಅಂದರೆ ಪೊರಕೆಯನ್ನು ದಾಟೋದ್ರಿಂದ ಸ್ಥಿರ ಮಹಾಲಕ್ಷ್ಮಿ ನಿವಾಸ ಅನ್ನೋದು ಆ ಮನೆಯಲ್ಲಿ ಇರಲ್ಲ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ. ಹಾಗಾಗಿ ಹೊಸ್ತಿಲಿನ ಮುಂಭಾಗವನ್ನು ಮತ್ತು ಮನೆಯನ್ನು ಯಾವಾಗಲೂ ನಾವು ಕ್ಲೀನಾಗಿ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಮತ್ತು ತಲೆ ಬಾಚಿದ ಕೂದಲನ್ನು ನೀಟಾಗಿ ತೆಗೆದು ಹಾಕಬೇಕಾಗುತ್ತೆ, ಎಲ್ಲಂದರೆ ಅಲ್ಲಿ ಚೆಲ್ಲಬಾರ್ದು. ಈ ಒಂದು ತಪ್ಪುಗಳನ್ನ ನಾವು ಮಾಡಬಾರ್ದು. ಮತ್ತು ಅಷ್ಟೇ ಅಲ್ಲದೆ ಮನೆಯಲ್ಲಿ ಕೆಲವೊಂದಿಷ್ಟು ವಸ್ತುಗಳು ನಾವು ಯಾವಾಗಲೂ ಖಾಲಿ ಆಗ್ದಂಗೆ ನೋಡ್ಕೊಳ್ಬೇಕು.
ಹಾಲು ಖಾಲಿಯಾಗಬಾರ್ದು ಸ್ನೇಹಿತರೆ, ಉಪ್ಪು ಖಾಲಿಯಾಗಬಾರ್ದು, ತುಪ್ಪ ಖಾಲಿಯಾಗಬಾರ್ದು, ನಮಗೆ ಗೊತ್ತಿಲ್ಲದಂಗೆ ಅರಿಶಿಣ, ಈ ಒಂದು ವಸ್ತು ಅಂತೂ ಖಾಲಿ ಆಗಲೇಬಾರ್ದು. ಈ ವಸ್ತುಗಳು ಖಾಲಿ ಅಂತಂದರೆ ಲಕ್ಷ್ಮೀ ಕಟಾಕ್ಷ ನಮ್ಮ ಮನೆಯಲ್ಲಿ ಇರಲ್ಲ ಅನ್ನೋದು ಸ್ನೇಹಿತರೆ. ಹಾಗಾಗಿ ಈ ವಸ್ತುಗಳು ನಾವು ಖಾಲಿ ಆಗ್ದಂಗೆ ನೋಡ್ಕೊಳ್ಬೇಕಾಗುತ್ತೆ. ಇನ್ನು ದರಿದ್ರ ಲಕ್ಷ್ಮಿ ನಮ್ಮ ಮನೆ ಒಳಗೆ ಬಂದಿದ್ದಾಳೆ ಅನ್ನೋದಕ್ಕೆ ನಮಗೆ ಸೂಚನೆ ಏನಂತಂದರೆ, ನಾವು ಎಷ್ಟು ಕಷ್ಟಪಟ್ಟು ಮನೆ ಮುಂದೆ ಚೆನ್ನಾಗಿ ಬೆಳೆಸಿದಂಥ ತುಳಸಿ ಗಿಡ ಇದ್ದಕ್ಕಿದ್ದಂಗೆ ಒಣಗೋದ್ರೆ ನಮ್ಮ ಮನೆಗೆ ಈ ದರಿದ್ರ ಲಕ್ಷ್ಮಿ ವಾಸವಾಗಿದ್ದಾಳೆ ಅಂತ ಅರ್ಥ. ಇನ್ನು ಒಬ್ಬೊಬ್ಬರು ಮನೆ ಮುಂದೆ ಬಾಳೆ ಗಿಡ ಆಗ್ಬೋದು, ಅಥವಾ ದಾಳಿಂಬ್ರೆ ಗಿಡ ಆಗ್ಬೋದು, ಅಥವಾ ಸುಗಂಧಭರಿತವಾದ ಹೂವಿನ ಗಿಡಗಳು ಇದ್ದಕ್ಕಿದ್ದಂತೆ ಒಣಗಿ ಹೋದರೆ ಆ ಒಂದು ಮನೆಯಲ್ಲಿ ಲಕ್ಷ್ಮೀ ನಿವಾಸ ಇರಲ್ಲ, ದರಿದ್ರ ಲಕ್ಷ್ಮಿ ಪ್ರವೇಶ ಆಗಿದೆ ಅಂತ ಅರ್ಥ ಅಂತೆ ಸ್ನೇಹಿತರೆ. ಹಾಗಾಗಿ ಮನೆಯಲ್ಲಿ ಮೀನುಗಳು ಸತ್ತು ಹೋದರೆ, ನಾವು ಫಿಶ್ ಟ್ಯಾಂಕಲ್ಲಿ ಮೀನನ್ನು ಸಾಕಿರ್ತೀವಲ್ಲ, ಆ ಮೀನುಗಳು ಸಡನ್ನಾಗಿ ಸತ್ತೋದ್ರೆ ಆ ಮನೆಯಲ್ಲಿ ದರಿದ್ರ ಲಕ್ಷ್ಮಿಯ ವಾಸ ಆಗಿದೆ ಅಂತ ಅರ್ಥ ಸ್ನೇಹಿತರೆ. ಹಾಗಾಗಿ ಕೆಲವೊಂದಿಷ್ಟು ನಿಯಮಗಳನ್ನ ನಾವು ಪಾಲಿಸೋದ್ರಿಂದ ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿ ಕಟಾಕ್ಷ ಯಾವಾಗಲೂ ಇರುತ್ತಂತೆ ಸ್ನೇಹಿತರೆ. ಹಾಗಾಗಿ ನಾವು ಮನೆಯನ್ನು ಯಾವಾಗಲೂ ಶುದ್ಧವಾಗಿ ಇಟ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಮುಸ್ಸಂಜೆ ವೇಳೆಯಲ್ಲಿ ದುಡ್ಡನ್ನು, ಕೆಲವೊಂದಿಷ್ಟು ವಸ್ತುಗಳನ್ನ ಹೊರಗಡೆ ಕೊಡಬಾರ್ದು. ಅಷ್ಟೇ ಅಲ್ಲದೆ ಹೆಣ್ಮಕ್ಳು ತಲೆಯನ್ನು ಬಿಚ್ಚಿಕೊಂಡು ಅಡ್ಡಾಡಬಾರ್ದು. ತಲೆ ಕೂದಲನ್ನು ಕೆದರ್ಕೊಂಡು ಯಾರು ಅಡ್ಡಾಡ್ತಿರ್ತಾರೋ ಅಲ್ಲಿ ದರಿದ್ರ ಲಕ್ಷ್ಮಿಯ ವಾಸ ಇರುತ್ತಂತೆ ಸ್ನೇಹಿತರೆ. ಹಾಗಾಗಿ ನಾವು ಮಾಡುವಂಥ ಸಣ್ಣ ಸಣ್ಣ ತಪ್ಪುಗಳನ್ನ ಸರಿ ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ತುಂಬಿ ತುಳುಕುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ ಸ್ನೇಹಿತರೆ. ಮನೆಯಲ್ಲಿ ಲಕ್ಷ್ಮಿ ನೆಲೆಸಿದರೆ ಆಯುಷ್ಯು, ಆರೋಗ್ಯ, ವಿದ್ಯೆ, ಬುದ್ಧಿ, ಐಶ್ವರ್ಯ ಎಲ್ಲ ಪ್ರಾಪ್ತಿಯಾಗುತ್ತೆ. ಅದೇ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಕಟಾಕ್ಷ ಇಲ್ಲ ಅಂದರೆ ನಾವೆಷ್ಟೇ ದುಡಿದ್ರೂ ನಮಗೆಲ್ಲದಕ್ಕೂ ಕೊರತೆ ಆಗುತ್ತೆ ಅಲ್ವಾ. ಹಾಗಾಗಿ ನಾವು ಮಾಡುವಂಥ ತಪ್ಪುಗಳನ್ನ ಸರಿ ಮಾಡಿಕೊಂಡ್ರೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಸ್ನೇಹಿತರೆ. ಇವತ್ತಿನ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.